ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಇಸ್ಕಾನ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಒಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಅಂತ ನೀವೇ ಕಾದು ನೋಡಿ. ನನ್ನ ತಮ್ಮ ಬೆಳಗ್ಗೆನೇ ಗೋಲ್ಡ್ ಶಾಪಿಗೆ ಕರ್ಕೊಂಡು ಬಂದಿದ್ದಾನೆ. ಬರ್ಡೇಗೇನು ಗಿಫ್ಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಗೋಲ್ಡ್ ಶಾಪಿಗೆ ಕರ್ಕೊಂಡು ಬಂದಿದ್ದಾನೆ. ಏನು ಕೊಡಿಸ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. ಗೆಸ್ ಮಾಡಿ ನೀವು ಏನು ಕೊಡಿಸ್ಬೋದು ಅಂತ ನೋಡೋಣ. ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗ್ತಿದೆ. ಸೊ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡೋಣ ಬನ್ನಿ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಗೋಲ್ಡ್ ಶಾಪ್ ಇತ್ತು, ಕೃಷ್ಣ ಜ್ಯುವೆಲ್ಲರ್ಸ್. ಅಲ್ಲೇ ಹೋಗಿ ಚೆಕ್ ಮಾಡಿದ್ವಿ. ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು. ಇನ್ನು ನ್ಯೂ ಸ್ಟಾಕ್ಸ್ ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳಿದರು. ಆದರೂ ಚೆಕ್ ಮಾಡಿದ್ವಿ. ಸೊ ಅದರಲ್ಲಿ ಅಷ್ಟು ನನಗೆ ಅಡ್ಜಸ್ಟ್ ಆಗಲಿಲ್ಲ, ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವನಿಗೂ ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ಪಿಕಾಕಾ ಹಾರ್ಟ್ ಇದೆ ಅಂತ ಆಮೇಲೆ ಯಾಕೋ ಇನ್ನೊಂದು ಕಡೆ ಬೇರೆ ಕಡೆನೂ ಚೆಕ್ ಮಾಡೋಣ ಅಂದ್ಬಿಟ್ಟು ಸೊ ವಾಪಸ್ ಹೋದ್ವಿ. ಈವ್ನಿಂಗ್ ಚೆಕ್ ಮಾಡೋಣ ಅಂತ ಡೈರೆಕ್ಟ್ ಇಲ್ಲಿಂದ ಇಸ್ಕಾನ್ಗೆ ಹೊರಟ್ವಿ. ಸೊ ಬಿಸಿಲು ಬೇಗನೆ ಬಂದುಬಿಡ್ತು, ತುಂಬ ಬಿಸಿಲಿತ್ತು. ಒಂದು ಹಾಫ್ ಆನ್ ಅವರ್ ಆಯಿತು ರೀಚ್ ಆಗೋದಕ್ಕೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇತ್ತು ಈ ಬಿಸಿಲಲ್ಲಿ. ಫೈನಲಿ ನಮ್ಮ ರಾಧಾ ಕೃಷ್ಣ ಟೆಂಪಲ್ಗೆ ಬಂದಿದ್ವಿ. ತುಂಬ ಬಿಸಿಲಿತ್ತು, ಆದ್ರೂ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಟ್ಟಿಗೆ ತುಂಬ ಖುಷಿ ಆಗ್ತೈತೆ. ಆದರೆ ಬಿಸಿ ಜಾಸ್ತಿ ಸುಡ್ತಾ ಇದೆ ಕಾಲು. ಕೃಷ್ಣ ಪರಮಾತ್ಮ ಒಳಗೆ ವಿಡಿಯೋಸ್ ಮಾಡೋದಕ್ಕಾಗಲ್ಲ. ಸೊ ನಾನು ಕೂಡ ಚಾಂಟಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಇನ್ನು ವಿಡಿಯೋ ಮಾಡೋದು ಸ್ಟಾಪ್ ಮಾಡ್ತೇನೆ. ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಆಚೆ ಬಂದಮೇಲೆ ಸಿಗ್ತೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಫೋಟೋ ತೊಗೊಳ್ಳೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ನನ್ನ ವಾಟ್ಸಪ್ ಗ್ರೂಪಲ್ಲಿ ಇಸ್ಕಾನ್ ಟೆಂಪಲ್ದು ಅಪ್ಡೇಟ್ಸ್ ಬರುತ್ತೆ, ಫೋಟೋಸು ಡೈರೆಕ್ಟ್. ಸೊ ಆ ಫೋಟೋನ ನಾನು ನಿಮ್ಗೆ ಇಲ್ಲಿ ಹಾಕ್ತೀನಿ, ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಲ್ಲಿಂದ ಪ್ರಸಾದ ತಿನ್ಕೊಂಡು ಹೊರಟ್ವಿ. ನನಗೆ ತುಂಬ ಜನ ಕಮೆಂಟ್ಸ್ ಪಾಸ್ ಮಾಡ್ತಾರೆ, ಯಾವಾಗೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾಳೆ, ಹಿಂದೆ ಮುಂದೆ ಮಾತಾಡ್ತಾನೆ ಇರ್ತಾಳೆ. ಅವ್ರಿಗೆಲ್ಲ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ವಿ ಶುಡ್ ಬಿ ಆಲ್ವೇಸ್ ಬ್ಲೆಸ್ಡ್ ಇನ್ ದ ಗಾಡ್ ಪ್ರೆಸೆನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಹೆಚ್ಚು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್, ಹೆಚ್ಚು ಮನಃಶಾಂತಿ ಸಿಗೋದು ದೇವಸ್ಥಾನದಲ್ಲೇ, ಅದು ಗಾಡ್ ಪ್ರೆಸೆನ್ಸಲ್ಲಿ. ಅದಕ್ಕೆ ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗ್ತೇನೆ. ಹರೇ ಕೃಷ್ಣ ದರ್ಶನ ಮುಗೀತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಒಳಗಡೆ ಎಲ್ಲ ವ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಖುಷಿಯಾಗಿ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿದೆ. ಸೊ ತುಂಬ ಚೆನ್ನಾಗಿದ್ದಾರೆ ಇವತ್ತೂ ಕೂಡ. ಸೊ ಒಳ್ಳೆ ದರ್ಶನ ಆಯಿತು, ಪ್ರಸಾದ ತಿಂದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಅಲ್ಲಿಂದ ನ್ಯೂ ಟೌನಿಗೆ ಬಂದ್ವಿ. ನ್ಯೂ ಟೌನ್ ನಮ್ಮ ಮನೆ ಹತ್ರನೇ. ಸೊ ಇಲ್ಲಿ ಶ್ರೀನಾಥ್ ಗೋಲ್ಡ್ ಪ್ಯಾಲೇಸು, ನಾವು ರೆಗ್ಯುಲರಾಗಿ ಬರ್ತೇವೆ ಇಲ್ಲಿ. ಸೊ ಇಲ್ಲಿ ಬಂದ್ವಿ. ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಂತ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಬಿಸಿಲಲ್ಲಿ ಅಲ್ಲಿಂದ ಬರೋಷ್ಟರಲ್ಲಿ. ಸೊ ಬಂದು ಕೊನೆಗೂ ಇಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಕನ್ಫ್ಯೂಸ್ ಆಗೋಯಿತು, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಷನು. ಎಲ್ಲ ಒಂದೇ ಕೈಯಲ್ಲಿ ಒಳ್ಳೆ ಜಾತ್ರೆ ಥರ ಆಗಿಬಿಟ್ಟಿತ್ತು. ಮತ್ತೆ ಎಲ್ಲ ರಿಂಗ್ಸ್ ತೆಗೆದು ಒಂದೊಂದೇ ರಿಂಗ್ ಚೆಕ್ ಮಾಡಿ ನೋಡಿದ್ದು, ಹೇಗೆ ಕಾಣುತ್ತೆ, ಯಾವ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನನ್ನ ಹತ್ರ ಸ್ಟೋನ್ಸು ಕೂಡ ಒಂದು ಇರಲಿಲ್ಲ, ರಿಂಗು. ಸೊ ಸ್ಟೋನಲ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ, ಚೆಕ್ ಮಾಡ್ತಾಯಿದ್ವಿ. ಆಮೇಲೆ ಸ್ಟೋನು ಬೇಡ ಅಂತಲೂ ಒಂದು ಕಡೆ ಮೈಂಡಲ್ಲಿ ಬಂದಿತ್ತು. ಆಮೇಲೆ ಕೊನೆಗೆ ನನ್ನ ತಮ್ಮ ಯಾವುದೋ ಒಂದು ಸೆಲೆಕ್ಟ್ ಮಾಡ್ದೆ, ಇದು ಚೆನ್ನಾಗಿದೆ ತಗೋ ಅಂತ. ಸೊ ನನಗೂ ಇಷ್ಟ ಆಯಿತು ತುಂಬ ರಿಂಗು. ಸೊ ಕೊನೆಗೂ ನನ್ನ ತಮ್ಮ ಡ್ರೀಮ್ ಇತ್ತು, ನನಗೆ ಏನಾದರೂ ಕೊಡಿಸ್ಬೇಕು, ಗೋಲ್ಡ್ ರಿಂಗ್ ಕೊಡಿಸ್ಬೇಕು ಅಂತ. ಅದು ನನ್ನ ಬರ್ಡೇಗೆ ಕೊಡ್ಸೋಕ್ಕಾಗಲಿಲ್ಲ, ಇವಾಗ ಕೊಡಿಸ್ತಾ. ಫೈನಲಿ ಬಿಲ್ಲಿಂಗ್ ಮುಗೀತು, ಪ್ಯಾಕಿಂಗು ಮಾಡಿ ಕೊಟ್ಟರು. ಸೊ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ, ಒಂದು 20 ಮಿನಿಟ್ಸ್ ಒಳಗಡೆ ಪರ್ಚೇಸ್ ಮಾಡಿದ್ವಿ.
ನಂಗೆ ಹೊಟ್ಟೆ ಹಸಿತಾ ಇದೆ. ಇವನಿಗೆ ನಿನ್ನ ಹಿಡಿಯಲ್ಲ ಬಾರು ಕೊಡಿಸ್ಬಿಟ್ಟು ಬ್ಲಾಗಲ್ಲಿ ಬರಲ್ಲ ಅಂತಾನೆ. ಥ್ಯಾಂಕ್ ಯು ಸೋ ಮಚ್ ಗಣಿ. ನಾಚಿಕೆ ಅಂದರೆ ನನ್ನ ತಮ್ಮಗೆ ಬ್ಲಾಗ್ಗೆ ಬರಲ್ಲ ಅಂತಾನೆ. ನೋಡಿ ತಲೆನೇ ಮುಖನೇ ತೋರಿಸಲ್ಲ, ಯಾರಾದರೂ ಹುಡುಗಿರು ನೋಡ್ಬಿಡ್ತಾರೆ ಅಂತ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ನಾನು. ಸೊ ತುಂಬ ಹೊಟ್ಟೆ ಹಸಿತಾ ಇತ್ತು. ಅಲ್ಲಿಂದ ಡೈರೆಕ್ಟು ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಡೈರೆಕ್ಟು ಮನೆಗೆ ಹೋದ್ವಿ. ಗಾಯ್ಸ್ ಸಿಕ್ಕಾಪಟ್ಟೆ ಬಿಸಿಲಿದೆ. ದರ್ಶನನೂ ಮುಗಿಸ್ಕೊಂಡು ಈ ಕಡೆ ಗೋಲ್ಡ್ ಶಾಪಿಗೆ ತಿರುಗಿ ಲಾಸ್ಟು ಒಂದು ಗೋಲ್ಡನ್ನ ಸೆಲೆಕ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಈ ಬಿಸಿಲಿಗೆ, ತಲೆನೋವು ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಕಡೆ ಪಾಪ ನನ್ನ ತಮ್ಮನೂ ಅವನ ಕೆಲಸ ಮುಗಿಸ್ಕೊಂಡು ನನ್ನ ಜೊತೆ ಓಡಾಡಿಕೊಂಡು ತಿರುಗಿ ಇವತ್ತು ಸಿಕ್ಕಾಪಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಸೊ ಗೋಲ್ಡ್ ಏನು ತೊಗೊಂಡೆ ಅಂತ ತೋರಿಸಿದಲ್ವಾ, ಯಾವುದು ತೊಗೊಂಡೆ ಅಂತ ನಾನು ಮನೆಗೆ ಹೋಗ್ಬಿಟ್ಟು ರಿವೀಲ್ ಮಾಡ್ತೀನಿ ಯಾವ್ದು ತೊಗೊಂಡೆ ಅಂತ. ನಮ್ಮಮ್ಮನೂ ಆಗ್ತಾನೆ ಕೆಲಸ ಮುಗಿಸ್ಕೊಂಡು ಟಯರ್ಡಾಗಿ ಬಂದಿದ್ದರು. ಆಮೇಲೆ ಈ ಥರ ಗಣಿ ಕೊಡಿಸಿದ್ದಾನೆ ಅಂತ ಹೇಳಿದ ತಕ್ಷಣ ತುಂಬ ಖುಷಿಯಾದರು. ಅವ್ರ ಕೈಯಲ್ಲೇ ಓಪನ್ ಮಾಡಿಸಿ ಹಾಕ್ಸ್ಕೋಬೇಕು ಅಂದ್ಬಿಟ್ಟು ಅವ್ರ ಕೈಯಲ್ಲೇ ಅನ್ಬಾಕ್ಸ್ ಮಾಡಿಸ್ದೆ. ಸೊ ಅನ್ಬಾಕ್ಸ್ ಮಾಡಿ ನೋಡಿ ತುಂಬ ಖುಷಿಪಟ್ಟರು. ತಮ್ಮ ಕೊಡಿಸಿದ್ದಾನೆ ಅನ್ನೋದು ತುಂಬ ಹೆಮ್ಮೆ, ಖುಷಿ ಎರಡೂ ತುಂಬ ಆಯಿತು ಅವ್ರಿಗೆ. ಸೊ ಇದೇ ಡಿಸೈನು ನನ್ನ ಹತ್ರ ಸ್ಟೋನ್ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ನಮ್ಮ ಅಮ್ಮಗೂ ಗೊತ್ತಿರಲಿಲ್ಲ ಲೈಕ್ ಇದು ಕೊಡಿಸಿರೋದು, ಇದೊಂದು ಸರ್ಪ್ರೈಸ್ ಆಗಿತ್ತು. ಸೊ ನನಗೂ ಮಾರ್ನಿಂಗ್ ಒಂಥರ ಸರ್ಪ್ರೈಸಾಗಿ ಕರ್ಕೊಂಡು ಹೋಗಿದ್ದು. ಸೊ ಹಾಗಾಗಿ ನಮ್ಮಮ್ಮಗೆ ಬಂದಮೇಲೆ ನಾವು ಹೇಳೋಕ್ಕಾಗಿದ್ದು. ಸೊ ನಮ್ಮಮ್ಮಗೆ ಖುಷಿ ಆಯಿತು. ಆಮೇಲೆ ಏನು ಅಂದರೆ ಸ್ಟೋನ್ ಯಾಕೆ ತೊಗೊಂಡಿದ್ದು ಅಂತಲೂ ಜಗಳ ಮಾಡಿದ್ರು. ಸೊ ಗೈಸ್ ನನ್ನ ತಮ್ಮ ಪ್ರೀತಿಯಿಂದ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಡಿಸಿದ್ದು, ತುಂಬ ಖುಷಿ ಆಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ಗೋಲ್ಡನ್ನು ಕೊಡಿಸ್ಬೇಕು ಅಂತ ಮೈಂಡಿಗೆ ಬಂದಿದೆಯಲ್ಲ ಅವನಿಗೆ, ಆ ಥಾಟೇ ನನಗೆ ತುಂಬ ಇಷ್ಟ ಆಯಿತು. ಜವಾಬ್ದಾರಿ ತಗೊಂಡು ಏನೋ ಒಂದು ಅಕ್ಕಗೆ ಕೊಡಿಸ್ಬೇಕು ಅನ್ನೋ ಒಂದು ಪ್ರೀತಿಯಿಂದ ಕೊಡಿಸಿದ್ದಾನೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸ್ಟೋನ್ ಇರೋದು ತೊಗೋಬಾರ್ದು ಅಂತ ಅಂದ್ಕೊಂಡ್ವಿ, ಬಟ್ ನನ್ನ ಹತ್ರ ಯಾವುದು ಸ್ಟೋನ್ ಇರೋದು ಇರಲಿಲ್ಲ. ಇದು ತುಂಬ ಇಷ್ಟ ಆಗೋಯಿತು ನನಗೆ. ರಿಂಗ್ ಸಿಕ್ಕಾಪಟ್ಟೆ ಅಟ್ರ್ಯಾಕ್ಟ್ ಅನ್ನಿಸ್ತು, ಅದಕ್ಕೆ ಆ ರಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿದೆ ಆ್ಯಂಡ್ ಅವನಿಗೂ ತುಂಬ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಇವತ್ತು ಡೇ ತುಂಬ ಟಯರ್ಡ್ ಆದರೂ ಕೂಡ ತುಂಬ ಖುಷಿಯಾಗೋ ದಿನ ಅಂತ ಹೇಳ್ಬೋದು, ತುಂಬ ಖುಷಿಯಾಗಿರೋ ದಿನ ಅಂತ ಹೇಳ್ಬೋದು. ಸೊ ಅದು ನನ್ನ ತಮ್ಮ ನನಗೆ ಕೊಡಿಸಿರೋದು ಅನ್ನೋದೊಂದು ನನಗೆ ಹೆಮ್ಮೆ ಇದೆ. ಇವತ್ತಿನ ಡೇನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚಾದ ವೀಡಿಯೋಗಳು ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.